ಹೇಗೆ ಸ್ವಾಗತ ಎಲ್ಲರಿಗೂ ಇವತ್ತಿನ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ. ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಮೈನ್ಕ್ರಾಫ್ಟ್ನ ವಿಯರ್ಡ್ ಮಿತ್ಸ್. ಅದು ನಿಜಾನ ಅಥವಾ ಸುಳ್ಳ ಅಂತ. ಲೆಟ್ಸ್ ಗೋ. ವಿಡಿಯೋದಲ್ಲಿ ತುಂಬ ಮಜಾ ಬರುತ್ತೆ, ಲೈಕ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ಮೊದಲನೇ ಮೈನ್ಕ್ರಾಫ್ಟ್ ಮಿತ್. ನೀವು ವಾಟರ್ ಬಕೆಟ್ ಕ್ಲಚ್ನ ಕೇಳಿರ್ತೀರಾ, ಸ್ಪಾಂಜ್ ಕ್ಲಚ್ನ ಕೇಳಿದ್ದೀರಾ? ಇಲ್ಲ ಅಲ್ಲ. ಇದರಲ್ಲಿ ನಾವು ವಾಟರ್ ಇರೋ ಜಾಗದಲ್ಲಿ ಸ್ಪಾಂಜ್ನ ಪ್ಲೇಸ್ ಮಾಡಿ ಕ್ಲಚ್ ಮಾಡೋದು ಅಲ್ಲ ಬ್ರೋ. ಲಿಟ್ರಲಿ ಕೆಳಗೆ ವಾಟರ್ ಇದೆ ಅಂತ ಗೊತ್ತಿದ್ದು ನಾವು ಯಾಕೆ ಅದನ್ನು ಸ್ಪಾಂಜ್ ಹಾಕಿ ಹಾಳು ಮಾಡ್ತೀವಿ ಅಂತ. ನೀವು ಸೀದಾ ಹೋಗಿ ವಾಟರ್ಲಿ ಕ್ಲಚ್ ಮಾಡೋದು ಆಗುತ್ತಲ್ಲ. ಬಟ್ ಮಿತ್ ಇದೆ, ಟ್ರೈ ಮಾಡೋಣ. ಲೆಟ್ಸ್ ಗೋ. ಹಾಂ ಗಾಯ್ಸ್, ಸೆಟಪ್ ರೆಡಿ ಮಾಡ್ಕೊಂಡಿದ್ದೀನಿ. ಕೆಳಗೆ ನೀರು ಹಾಕಿದ್ದೀನಿ, ಮೇಲೆ ಅವರಿಗೆ ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಆಗಿದೆ. ಲೆಟ್ಸ್ ಟೆಸ್ಟ್ ಫಸ್ಟ್ ಒನ್. ಗಾಯ್ಸ್ ನಾ ಮೇಲೆ ಬಂದೆ. ಸರ್ವೈವಲ್ಗೆ ಹೋಗೋಣ ಫಸ್ಟು. ಲೆಟ್ಸ್ ಗೋ, ಟೆಸ್ಟ್ ಮಾಡೋಣ ಫಸ್ಟ್ ಒನ್. ಲೆಟ್ಸ್ ಗೋ. ಅಯ್ಯ, ಪ್ಲೇಸೇ ಆಗಿಲ್ಲ, ಬ್ಲಾಕ್. ಒನ್ಸ್ ಮೋರ್ ಇನ್ನೊಮ್ಮೆ ಟ್ರೈ ಮಾಡೋಣ. ಲೆಟ್ಸ್ ಗೋ. ಮೇಲೆ ಬಂದೆ. ಲೆಟ್ಸ್ ಜಂಪ್ ಅಗೇನ್. 3, 2, 1 ಲೆಟ್ಸ್ ಗೋ. ಪ್ಲೀಸ್. ನನಗೆ ಗೊತ್ತಿತ್ತು ಇದೇ ಆಗುತ್ತೆ ಅಂತ. ಯಾಕಂದ್ರೆ ಪ್ಲೇಸ್ ಆದ್ರೂ ನೀವು ಬ್ಲಾಕ್ ಅಲ್ಲ ಅದು. ಸೊ ದಿಸ್ ಮಿತ್ ಇಸ್ ಬಸ್ಟೆಡ್, ನಾಟ್ ವರ್ಕಿಂಗ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಮಿತ್. ಗೈಸ್, ನೆಕ್ಸ್ಟ್ ಮಿತ್ಗೆ ನಾವು ಬೆಡ್ ರಾಕ್ನ ಬ್ರೇಕ್ ಮಾಡಬೇಕು. ಸೊ ನಾನು ಬೆಡ್ ರಾಕ್ನ ಬ್ರೇಕ್ ಮಾಡಿ ನಿಮಗೆ ಸಿಗ್ತೀನಿ, ವೇಟ್ ಮಾಡಿ. ಬೆಡ್ ರಾಕ್ನ ನಾನು ಬ್ರೇಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾರ್ಮಲಿ ಆಗಿ ಬಿದ್ದರೆ ನಮ್ಮ ಹಾರ್ಟ್ಸ್ ಎಲ್ಲ ಖಾಲಿ ಆಗುತ್ತೆ. ಆದರೆ ಈ ಮಿತ್ನ ಪ್ರಕಾರ ನಾವೇನಾದರೂ ಬೋಟ್ ಹಿಡ್ಕೊಂಡು ಅದ್ರಲ್ಲಿ ಕೂತ್ಕೊಂಡು ಏನಾದರೂ ವಾಯ್ಡಲ್ಲಿ ಬಿದ್ದರೆ ನಮಗೇನಾಗಲ್ಲ, ಯಾಕಂದರೆ ಬೋಟ್ ಇರುತ್ತಲ್ಲ. ಸೊ ಇದನ್ನೇ ಟೆಸ್ಟ್ ಮಾಡೋಣ. ಲೆಟ್ಸ್ ಗೋ. ಟರ್ನ್ ಆಗಿ ಡೈರೆಕ್ಟ್ ವಾಯ್ಡಿಗೆ ಜಂಪ್ ಆಗುವ. ಲೆಟ್ಸ್ ಸಿ. ಯಾ. ಸೊ ಈ ಮಿತ್ ಕೂಡ ಬಸ್ಟ್ ಆಗಿದೆ. ಈ ಮಿತ್ ಕೂಡ ಸುಳ್ಳು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಮಿತ್. ಐ ಹೋಪ್ ಆ ಮಿತ್ ಕೂಡ ಬಸ್ಟ್ ಆಗಬಾರ್ದು, ರಿಯಲ್ ಇರಬೇಕು. ಈ ಮಿತ್ನ ಪ್ರಕಾರ ಆರ್ಮಡಿಲೋ ಹತ್ತಿರ ಏನಾದರೂ ಸ್ಪೈಡರ್ ಬಂದರೆ ಅದು ಓಡಿ ಹೋಗುತ್ತೆ. ನೀವು ನೋಡ್ತಿರ್ಬೇಕು, ಓಡ್ತಾ ಇದೆ. ಅದು ನನಗೆ ಯಾಕೋ ಸಂಶಯ, ಓಡ್ತಾ ಇದೆ. ಲೆಟ್ಸ್ ಡೂ ಒನ್ ಥಿಂಗ್. ನಾವು ಒಂದು ಪ್ಲೇಸ್ ಮಾಡೋಣ, ಚೇಂಬರ್ ಟೈಪ್ ಮಾಡೋಣ. ಅದರಲ್ಲಿ ಎರಡು ಒಟ್ಟಿಗೆ ಸ್ಪಾನ್ ಮಾಡಿ ನೋಡೋಣ. ಟೆಸ್ಟ್ ಮಾಡ್ದಂಗೆ ಹೋಗುತ್ತೆ, ಗೊತ್ತಾಗುತ್ತೆ ಯಾವುದು. ಚೇಂಬರ್ ರೆಡಿ ಆಯಿತು. ಇದರಲ್ಲಿ ಈಗ ಆರ್ಮಡಿಲೋ ಮತ್ತು ಸ್ಪೈಡರ್ನ ಸ್ಪಾನ್ ಮಾಡೋಣ. ಆರ್ಮಡಿಲೋ, ಸ್ಪೈಡರ್. ಓ ಗಾಯ್ಸ್, ಸಿ, ಹೆದರ್ತಾ ಇದೆ, ಆಚೆ ಹೋಗ್ತಿದೆ. ನೋಡೋಣ ಒಂದು ಗಾಯ್ಸ್. ಈ ಮಿತ್ ಕರೆಕ್ಟ್ ಆಗಿದೆ ಅನ್ಸುತ್ತೆ. ನೋಡಿ, ಓಡ್ತಾ ಇದೆ ಹೀಗೆ, ಹಂಗೆ ಆಚೆ ಇತ್ತು ಚಲ್ಲಾಪಿ. 2 ಹಾಕಿದೆ, 2, 3 ಸ್ಪಾನ್ ಮಾಡೋಣ. ಇಲ್ಲಿ ನೋಡೋಣ, 2 ಹೆದರ್ತವೆ. ಸೊ ಗಾಯ್ಸ್, ಈ ಮಿತ್ ಅಂತೂ ಕನ್ಫರ್ಮ್ ಆಯಿತು. ನಾವು ಮಾಡೋದು ಟೆಸ್ಟ್ ಮಾಡಿದ್ರೆ 3ರಲ್ಲಿ ಇದೊಂದು ಅದು ಕರೆಕ್ಟಾಗಿ. ಸೊ ಗಾಯ್ಸ್, ನೆಕ್ಸ್ಟ್ ಮಿತ್ ಇದೆಯಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ನೋಡಿ, ಹೇಗಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಮಿತ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಮಿತ್. ಇದಕ್ಕೆ ನಮಗೆ ನೇಮ್ ಟ್ಯಾಗ್ನ ಅಗತ್ಯ ಇದೆ. ಇದ್ರಲ್ಲಿ ನಾವು ಬುಲ್ಲಾ ಮ್ಯಾನ್ ಅಂತ ಹೆಸರಿಡೋಣ ಸದ್ಯಕ್ಕೆ. ಅದನ್ನು ನಾವು ಹೋಗಿ ಸ್ಲೈಮ್ಗೆ ಕೊಡಬೇಕು. ಸ್ಲೈಮ್ನ ಇಲ್ಲಿ ಸ್ಪಾನ್ ಮಾಡೋಣ. ಇಲ್ಲಿ ಐ ಥಿಂಕ್ ಇದನ್ನೆಲ್ಲ ಖಾಲಿ ಮಾಡಬೇಕು ಅನ್ಸುತ್ತೆ, ಯಾರು ಮಾಡಿಲ್ಲ. ಲೆಟ್ಸ್ ಗೋ. ಎಲ್ಲ ಕಿಲ್ ಆಯಿತು. ಈಗ ಸ್ಪಾನ್ ಮಾಡೋಣ. ಸ್ಪಾನ್ ಮಾಡಿ ನೇಮ್ ಟ್ಯಾಗ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೇಮ್ ಟ್ಯಾಗೇ ಆಗ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಐ ಥಿಂಕ್ ಏನೋ ವರ್ಲ್ಡ್ ಕ್ರಿಯೇಟ್ ಮಾಡೋಕೆ ಏನೋ ಮಿಸ್ಟೇಕ್ ಮಾಡಿದ್ದೇನೋ ಅಂತ ನಾನು ಚೆಕ್ ಮಾಡ್ತೀನಿ ಇಲ್ಲಿ ಗೈಸ್. ಅದು ವರ್ಲ್ಡ್ ಬೈ ಮಿಸ್ಟೇಕ್ಲಿ ಪೀಸ್ಫುಲ್ಲಲ್ಲಿತ್ತು, ಅದನ್ನು ಈಗ ನಾರ್ಮಲ್ ಮಾಡಿದ್ದೀನಿ. ಈಗ ಸ್ಪಾನ್ ಮಾಡಿ ಹಾಕಿದರೆ ನೇಮ್ ಟ್ಯಾಗ್ ಕಾಣುತ್ತೆ. ಲೆಟ್ಸಿ. ಹಾಂ, ಲೆಟ್ಸ್ ಗೋ. ಇದನ್ನೇನಾದರೂ ನಾನು ಹೊಡೆದ್ರೆ ಅದರ ಸ್ಲೈಮ್ಗಳಿಗೆಲ್ಲ ನೇಮ್ ಟ್ಯಾಗ್ ಆಗುತ್ತೆ. ಹೋಗ ಬರ್ತಾ ಇಲ್ಲ ನೇಮ್ ಟ್ಯಾಗ್. ಐ ಥಿಂಕ್ ಇದು ಕೂಡ ಮಿತ್ ಬಸ್ಟ್ ಆಗಿದೆ. ಈ ಮಿತ್ ಕೂಡ ವರ್ಕ್ ಆಗಲ್ಲ. ಐ ಥಿಂಕ್ ಈ ವಿಡಿಯೋದಲ್ಲಿ ಖಾಲಿ ಒಂದೇ ಮಿತ್ ವರ್ಕ್ ಆಗಿದ್ದು ಅನಿಸುತ್ತೆ, ಬಾಕಿ ಎಲ್ಲ ಕ್ಲಿಕ್ ಬೇಟ್ ಮಿತ್ಸ್. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ನಾನು ಸಿಗ್ತೀನಿ ಮುಂದೆ ಯಾವುದಾದ್ರು ಧಮಾಕೆದಾರ್ ವೀಡಿಯೋದಲ್ಲಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ನಾನು ಇದೇ ರೀತಿ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.